ಇಲ್ಲಿದೆ ನಾಗರಾವು. ಸೊ ನಿಮ್ಮ ರೆಸ್ಟೋರೆಂಟೇ ಫಸ್ಟ್ ರೆಸ್ಟೋರೆಂಟ್ ಮೈಸೂರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಾ? ತಲೆ ಮಾತ್ರ ನೋಡಿರೋದು ಎಷ್ಟಪ್ಪ ತಲೆ ಇತ್ತಂತ, ಈಚೆ ಬಂದು ತಲೆ ಮಾತ್ರ ಎಷ್ಟಪ್ಪ ಐತಂತ. ಸುಮ್ಮನಿರಮ್ಮ. ಓಕೆ ಓಕೆ ಓಕೆ. ಓಕೆ, ಸೊ ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ಮೈಸೂರಿನ ನೆಫ್ಟಿ ಕಿಚನ್ಸ್. ಮೈಸೂರಿನ ವಿಜಯನಗರ 3rd ಸ್ಟೇಜಲ್ಲಿ ವಿಜಯಶ್ರೀಪುರ ಸರ್ಕಲಲ್ಲಿ ಇರ್ತಕ್ಕಂಥ ಈ ಒಂದು ರೆಸ್ಟೋರೆಂಟು. ಇಲ್ಲೇ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೇಲ್ಗಡೆ ಇರ್ತಕ್ಕಂತಹ ಈ ಒಂದು ರೆಸ್ಟೋರೆಂಟ್ಗೆ ನಾವಿವಾಗ ಒಂದು ಸ್ನೇಕ್ ರೆಸ್ಕ್ಯೂಗೆ ಅಂತ ಬಂದಿದ್ದೀವಿ. ಇಲ್ಲಿ ಮೇಲೆ ಬಂದಿದೆ ಅಂತ ಅಣ್ಣ. ಇವ್ರು ಕಾವ್ಯ ಅಕ್ಕ ಎಲ್ಲಿದ್ದಾರೆ? ನಮಸ್ತೆ. ಹ್ಞೂ ಹಾಯ್. ಎಲ್ಲಿ ಕಾವ್ಯ ಅಕ್ಕ? ಎಲ್ಲಿ? ಎಲ್ಲಿದೆ ಹಾವು? ಬಾಕ್ಸ್ ಒಳಗಿಲ್ಲ. ನೋಡಬೇಕು ಅಂತ ನಾನು ಹಾವಿದೆ ಅಂತ ಅಂದ್ಕೊಂಡೆ. ನಾನು ಅಲ್ಲಿ ರೆಸ್ಕ್ಯೂ ಲೊಕೇಶನಲ್ಲಿ ಹೇಳಿದ್ದು. ಹ್ಞೂ ಅಲ್ಲಿ ರೆಸ್ಕ್ಯೂ ಲೊಕೇಶನಲ್ಲಿ. ಹ್ಞೂ ಅಲ್ಲಿ ಹಾವಿಲ್ಲ ಅಣ್ಣ, ಸಾರಿ, ನಾನು ಇದೆ ಅಂದ್ಕೊಂಡೆ ಬಂದಿದ್ದು. ಅಲ್ಲ, ನಮ್ಗೆ ಎಲ್ಲ ಥರ ಫ್ಲೋರಲ್ಲೂ ಸಿಕ್ಕಿದೆ, ಅದಕ್ಕೆ ನಾನು ಓಕೆ 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 ಓಕೆ. ನನ್ನ ಕೈಗೆ ಸಿಕ್ತಿರ್ಲಿಲ್ಲ. ಕಾಲ್ ಮಾಡಿದೆ, ಹಾವು ನೋಡ್ಬೇಕಾ ಹಾವು ನೋಡ್ಬೇಕಾ ಅಂತ. ನಾನು ಹಾವು ನೋಡ್ಬೇಕು ಅಂತ. ಈಗ ಅದನ್ನ ಮಾಡ್ಸಕ್ಕೆ ಓಕೆ. ಸೊ ಇವರು ಕಾವ್ಯ ಅಕ್ಕ ಅಂತ, ಇದು ನೆಫ್ಟಿ ಕಿಚನ್ಸ್ ಅಂತ ಕರಿತೀವಿ, ನೆಫ್ಟಿ ರೆಸ್ಟೋರೆಂಟ್. ಕ್ಯಾಮ್ರಾ ತಲೆಯಲ್ಲಿದೆಯಲ್ಲ. ಸೊ ಯೂಶ್ವಲಿ ನನಗೆ ಲಂಚನ್ನು ಪ್ರೊವೈಡ್ ಮಾಡ್ತಿದ್ದು ಬ್ರೇಕ್ಫಾಸ್ಟು ಡಿನ್ನರ್ ಎಲ್ಲ ಇಲ್ಲೇ. ಸೊ ಪವರ್ ಹೌಸ್ ಅಂತಂದರೆ ಈ ಒಂದು ರೆಸ್ಟೋರೆಂಟೇನೆ. ನನಗೆ ತುಂಬ ಟೈಮು ಸಮ್ಮರಲ್ಲಿ ಡಿಹೈಡ್ರೇಟ್ ಆಗ್ತಾಯಿದೆ ಅಥವಾ ಎನರ್ಜಿ ಬೇಕು ಅಂತಂದಾಗ ನಾನು ಬರ್ತಾಯಿದ್ದೆ ಈ ಒಂದು ಲೊಕೇಶನ್ನು. ಆರ್ಡ್ರ್ ಮಾಡ್ತಾಯಿದ್ದು ಕೂಡ ಈ ಒಂದು ಜಾಗದಿಂದನೇ. ಯಾರೇ ಆದರೂ ಕೂಡ ವೀಕ್ಷಕರು ಇಲ್ಲಿಗೆ ಬರಬೇಕು, ಫುಡ್ಡನ್ನು ಟ್ರೈ ಮಾಡಬೇಕು ಅಂತಂದರೆ ಹೆಲ್ತಿ ಆ್ಯಂಡ್ ಆರ್ಗ್ಯಾನಿಕ್ ಫುಡ್, ಯಾವುದೇ ರೀತಿ ಕೆಮಿಕಲ್ ಫ್ರೀ, ವಿತೌಟ್ ಕೆಮಿಕಲ್ಸ್, ಹೋಮ್ಲಿ ಫುಡ್, ನ್ಯಾಚುರಲ್ ಫುಡ್, ನೋ ಬೇಕಿಂಗ್ ಸೋಡಾ, ನಥಿಂಗ್, ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿರ್ತಕ್ಕಂಥ ಒಂದು ಪದಾರ್ಥ. ನಾನು ಲಾಸ್ಟ್ ರೆಸ್ಕ್ಯೂ ಕಾಲಲ್ಲಿ ನಾನು ಏನಂತ ಹೇಳಿದೆ ಅಂತಂದರೆ, ಅಲ್ಲಿರೋ ಜನಗಳು ಹಾವು ನೋಡಬೇಕು ಅಂದಿದ್ದಕ್ಕೆ ಹಾವು ನೋಡ್ತೀರ ಅಂದಾಗ ಅಕ್ಕನ ಜೊತೆ ಕಾಲಲ್ಲಿದ್ದೆ. ಅವರು ಇಲ್ಲೂ ಒಂದು ಹಾವಿದೆ ಅಂತಂದರು, ನೋಡಬೇಕು ಅಂತಂದರು. ನಾನೇನೋ ಇಲ್ಲಿ ಹಾವಿದೆ ಅಂತ ಅಂದ್ಕೊಂಡು ಓಡಿ ಬಂದೆ. ಸೊ ಪರವಾಗಿಲ್ಲ, ಹಾವಿಲ್ಲ. ಥ್ಯಾಂಕ್ ಯು ಅಕ್ಕ. ಸೊ ವಿಜಯನಗರ 3ನೇ ಹಂತ ವಿಜಯಶ್ರೀಪುರ ಸರ್ಕಲಲ್ಲಿ ಇರ್ತಕ್ಕಂಥ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೇಲ್ಗಡೆ ಒಂದು ರೆಸ್ಟೋರೆಂಟ್ ಇದೆ. ಪ್ಲೀಸ್ ಟ್ರೈ ಮಾಡಿ, ಬನ್ನಿ. ನಿಮ್ಮ ಒಂದು ರಿವ್ಯೂಸ್ ಕೂಡ ಗೂಗಲಲ್ಲಿ ಕೊಡ್ಬೋದು. ನನಗೂ ಕೂಡ ನಿಮ್ಮ ಒಂದು ರಿವ್ಯೂಸನ್ನು ನೀವು ಹೇಳ್ಬೋದು. ಸಿಗ್ತೀನಿ ನಾನು ಮುಂದಿನ ರೆಸ್ಕ್ಯೂ ಲೊಕೇಶನಲ್ಲಿ. ಇಲ್ಲಿ ಬಂದಿರೋದು ಸ್ಟ್ರಾಟಜಿಕ್ ಟೈಮ್ ಔಟ್ಗೋಸ್ಕರ. ನೆಕ್ಸ್ಟ್ ರೆಸ್ಕ್ಯೂ ಲೊಕೇಶನಲ್ಲಿ ಸಿಗ್ತೀನಿ. ಧನ್ಯವಾದ. ಓಕೆ, ಸೊ ನೆಫ್ಟಿ ಕಿಚನ್ಸ್ಗೆ ನಾವು ಸ್ನೇಕ್ ರೆಸ್ಕ್ಯೂ ಇದೆ ಅಂತ ಅಂದ್ಕೊಂಡು ಅಲ್ಲಿಗೆ ತಕ್ಷಣ ಹೋಗಿದ್ವಿ. ಬಟ್ ಅಲ್ಲಿ ಹಾವಿರಲ್ಲ. ಸ್ಟ್ರಾಟಜಿಕ್ ಟೈಮ್ ಔಟ್, ಕ್ವಿಕ್ ಸಮ್ಮರ್ ಬ್ರೇಕ್ ಅಂತ ಹೇಳ್ಬೋದು. ಒಂದು ಎನರ್ಜಿ ಡ್ರಿಂಕನ್ನು ಕುಡ್ಕೊಂಡು ನಾವು ಇವಾಗ ವಾಪಸ್ ಇನ್ನೊಂದು ಕಡೆ ರೆಸ್ಕ್ಯೂ ಬಂದಿದೆ. JP ನಗರದಲ್ಲಿ ರಂಗರಾವ್ ಆ್ಯಂಡ್ ಸನ್ಸ್ ಅಂತ ಇದೆ. ಸೊ ಅಲ್ಲಿ ಹಾವು ಬಂದಿದೆ ಅಂತ ನಮಗೆ ಕರೆ ಬಂದಿದೆ. ಅಕ್ಕ ನಾನು ಬರ್ತೀನಿ ಅಂತ ಹೇಳಿದ್ರು, ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಸಮ್ಮರ್ ಹೀಟನ್ನು ಬೀಟ್ ಮಾಡೋಕ್ಕೆ, ಬೀಟ್ ದ ಹೀಟ್ ಅಂತ ಏನು ಕರಿತೀವಿ, ಅದಕ್ಕೆ ಅಂತ ಅಕ್ಕ ಒಂದು ಹೊಸದಾಗಿ ಒಂದು ವೀಗನ್ ಡ್ರಿಂಕನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರಿನ ಜನರಿಗೆ. ಅಥವಾ ಹೊರಗಡೆಯಿಂದ ಯಾರೇ ಇವರು ರೆಸ್ಟೋರೆಂಟ್ಗೆ ಬಂತು ಅಂತಂದ್ರೂ ಕೂಡ ಅಲ್ಲಿ ನಾವು ಇದನ್ನು ಟ್ರೈ ಮಾಡ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಕ್ಕ, ಏನದು ಆ್ಯಕ್ಚುಲಿ?
ವಿತೌಟ್ ಅನಿಮಲ್ ಪ್ರಾಡಕ್ಟ್ ನ ಯೂಸ್ ಮಾಡಿ. ಅಂದ್ರೆ ಈಗ ಮಜ್ಜಿಗೆ ಎಲ್ಲ ನಂದಿನಿ ಹಾಲಿಂದ ಎಲ್ಲ ಮಾಡ್ತಾರೆ. ಹೌದು ನಾವು ಹೌದು. ನಂದಿನಿ ಹಾಲು ಏನು ಮಾಡ್ತಿಲ್ಲ, ನಟ್ ಮಿಲ್ಕ್ ನ ಯೂಸ್ ಮಾಡಿ ಮಾಡ್ತಾರೆ. ಅಂದ್ರೆ ಆಲ್ಮಂಡ್ ಮಿಲ್ಕ್, ಆಲ್ಮಂಡ್ ಮಿಲ್ಕ್ ಮತ್ತೆ ತೆಂಗಿನಕಾಯಿ ಮೈನ್ Coconut ಕೋಕೋನಟ್ ಮಿಲ್ಕ್. ಬಿಕಾಸ್ ಕೋಕೋನಟ್ ಮಿಲ್ಕ್ ಅಲ್ಲಿ ಇರೋ ಗುಡ್ ಕಂಟೆಂಟ್, ಗುಡ್ ಫ್ಯಾಟ್ ಏನಿದೆ, ಹಾ. ಎಷ್ಟೇ ಹೀಟ್ ಇದ್ರು ಏನೇ ಮಾಡಿದ್ರು, ಎಳ್ನೀರ್ ಹೆಂಗೆ ತಂಪಾಗುತ್ತೆ ಅಂತ ಕುಡಿತೀವೋ ಹಾ. ಇದು ಕೂಡ ಅದೇ ತರ ದೇಹನ ತುಂಬಾ ತಂಪು ಮಾಡುತ್ತೆ. ಓಕೆ ಸೊ ಹಾಗಾಗಿ ಆ ಫ್ರೆಶ್ ಕಾಯಿ ಹಾಲನ್ನ ಅವಾಗ ಅಲ್ಲೇ ಮಾಡಿ ಓಕೆ ಫಿಲ್ಟರ್ ಮಾಡಿ Okay. ಅದಕ್ಕೆ ನಾವು ಮಜ್ಜಿಗೆ ಮಸಾಲ ಏನ್ ಬೇಕು, Okay. ಪುದೀನ, Okay. ಹುರಿದಿರೋ ಜೀರಿಗೆ, Okay. ಅದನ್ನೆಲ್ಲ ಹಾಕಿ ತುಂಬಾ ತಂಪಾಗೋ ತರ ಮಾಡ್ತಾರೆ. ಓಕೆ. ಸೊ ಇದೊಂಥರ ನಿಮ್ದೊಂದು ಸಿಗ್ನೇಚರ್ ಸ್ಪೆಷಲ್. ಸಿಗ್ನೇಚರ್ ಸ್ಪೆಷಲ್. ಓಕೆ, ಅದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದು. ಆಕ್ಚುಲಿ ಈ ತರ ನಟ್ ಮಿಲ್ಕ್ ಅಲ್ಲಿ ಮಾಡೋದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ. ನಾರ್ತ್ Okay. ಇಂಡಿಯಾದಲ್ಲಿ ಇಲ್ಲಿಗಿನ್ನ ಜಾಸ್ತಿ ಬಿಸಿಲು ಇರುತ್ತೆ Okay, ಹೌದು. ಸೊ ಅದನ್ನೇ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಓಕೆ ಓಕೆ, ವಂಡರ್ಫುಲ್ ವಂಡರ್ಫುಲ್. ಸೊ ನಿಮ್ಮ ರೆಸ್ಟೋರೆಂಟ್ ಫಸ್ಟ್ ರೆಸ್ಟೋರೆಂಟ್ ಮೈಸೂರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಾ? ಓಕೆ, ವಂಡರ್ಫುಲ್. ಸೊ ಈ ಒಂದು ಸಮ್ಮರ್ ಹೀಟನ್ನು ಬೀಟ್ ಮಾಡೋದಕ್ಕೆ ನಮಗೆ ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು. ನಮಗೆ ಬೇರೆ ಬೇರೆ ಸಪ್ಲಿಮೆಂಟ್ಸ್ ಇದೆ, ಎಲೆಕ್ಟ್ರೋಲೈಟ್ಸ್ ಇದೆ, ORS ಅಂತ ಎಷ್ಟೊಂದು ಲಿಕ್ವಿಡ್ಸ್ ಇದೆ, ಅದನ್ನು ನಾವು ಡಿಹೈಡ್ರೇಟ್ ಮಾಡೋದಕ್ಕೋಸ್ಕರ. ಬಟ್ ನ್ಯಾಚುರಲ್ ಆಗಿ ನಮ್ಮ ಕಣ್ಣು ಮುಂದೆನೇ ಈ ಒಂದು ಡ್ರಿಂಕ್ ರೆಡಿ ಆಗುತ್ತೆ ಅಂತಂದರೆ ಅದು ನೆಫ್ಟಿ ಕಿಚನ್ಸಲ್ಲಿ ಮಾತ್ರ. ಸೊ ಈ ಒಂದು ಸಮ್ಮರ್ ಅಲ್ಲಿ ಜಾಸ್ತಿ ಊಟ ತಿಂಡಿ ಕೂಡ ಮಾಡಕ್ಕಾಗಲ್ಲ. ಹೌದು, So, ಹೌದು. ಇದನ್ನ ಕುಡಿದ್ರೆ ನಮ್ಗೆ ಹಸಿವು ಅಂತಾನು ಅನ್ಸಲ್ಲ. ಓಕೆ ತುಂಬಾ ಓಕೆ ಜಾಸ್ತಿ ಹೊತ್ತು ಫಿಲ್ಲಿಂಗ್ ಆಗು ಇರುತ್ತೆ, ಬಾಡಿನ ಹೈಡ್ರೇಟ್ ಆಗು ಮಾಡಿರುತ್ತೆ, ಓಕೆ ಕೂಲಿಂಗ್ ಎಫೆಕ್ಟ್ ಇದೆ. Okay. Wow. ಕೋಕೋನಟ್ ಮಿಲ್ಕ್. ವಾವ್, ವೆರಿ ನೈಸ್ ವೆರಿ ನೈಸ್. ಬಟ್ ನಿಮ್ಮ ಮೋಟಿವೇಶನ್ ಏನು ಅಕ್ಕ? ಈ ಒಂದು ರೆಸ್ಟೋರೆಂಟನ್ನು ಸ್ಟಾರ್ಟ್ ಮಾಡಬೇಕು, ಒಂದು ಆರ್ಗ್ಯಾನಿಕ್ ಫುಡ್ಡನ್ನು ಕೊಡಬೇಕು ಅನ್ನೋದಕ್ಕೆ ನಿಮ್ಗೆ ಏನು ಮೋಟಿವೇಟ್ ಮಾಡ್ತು? ನನಗೆ ಮೇನ್ ಲಾಕ್ಡೌನ್ ಅಲ್ಲಿ ಆಗಿದ್ದಂತ ಎಫೆಕ್ಟ್. Okay. ಲಾಕ್ಡೌನ್ ಅಲ್ಲಿ ನನ್ನ ಜಾಬ್ ಹೋಯ್ತು. ಆಸ್ ಎ ಟೀಚರ್ ನಾನು ವರ್ಕ್ ಮಾಡ್ತಿದ್ದೆ ಸ್ಕೂಲ್ ಅಲ್ಲಿ. Okay. ಐ ಲಾಸ್ ಮೈ ಜಾಬ್. Okay. ಯೋಗ ಟೀಚ್ ಮಾಡ್ತಾ ಇದ್ದೆ. Okay. ಅವಾಗ ಯೋಗ ಕೂಡ ಇಲ್ದಂಗೆ ಆಯ್ತು. ಯೋಗ ಇನ್ಸ್ಟ್ರಕ್ಟರ್ ಆಗಿ ಯೋಗ ಕೋರ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ. Okay. ಅವಾಗಿಲ್ಲ, ಮೊದ್ಲಿಂದಾನು ಫುಡ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. Okay. ಮನೇಲೆ ಏನೇ ಇದ್ರು ಸ್ಪೆಷಲ್ ಆಗಿ ಮಾಡೋದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾಡ್ತಾನೆ ಇದ್ದೆ. Okay. ಸೊ ಆ ಲಾಕ್ಡೌನ್ ಟೈಮಲ್ಲಿ ಇದೆಲ್ಲ ನನ್ನ ಪ್ರೊಫೆಷನ್ಸ್ ಮಾಡಕ್ ಮುಂದಕ್ಕೆ ಹೋಗಕ್ ಆಗ್ತಾ ಇದ್ದಾಗ ಇದನ್ನ ಯಾಕೆ ನಾನು ಮಾಡಬಾರ್ದು, ಯಾಕೆ ಕೊಡಬಾರ್ದು ಅನ್ನೋ ಥಾಟ್ಗೋಸ್ಕರ ಇದು ಶುರುವಾಯಿತು. ಓಕೆ ಮೋರ್ ಓವರ್ ನಮ್ಮ ಮನೇಲಿ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇತ್ತು, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ನಮ್ಗೆಲ್ರಿಗೂ. ಓಕೆ ಅನಿಮಲ್ ಪ್ರಾಡಕ್ಟ್ ಏನಾದ್ರು ಒಂಚೂರು ತಗೊಂಡ್ರೆ, ಈವನ್ ಮಿಲ್ಕ್, ಬಟರ್ ಮಿಲ್ಕ್, ಕರ್ಡ್ ಏನ್ ತಗೊಂಡ್ರು ಕೂಡ ಇಮ್ಮಿಡಿಯೇಟ್ ಆಗಿ ಪಿಂಪಲ್ಸ್ ತರ ಎಲ್ಲ ಆಗೋಗ್ತಾ ಇತ್ತು, ಆಕ್ನೇಸ್ ಆಗ್ತಾ ಇತ್ತು. ಸೊ ಇದಕ್ಕೆ ಏನಾದ್ರು ಮಾಡ್ಬೇಕು ಅಂತ ರಿಸರ್ಚ್ ಶುರು ಮಾಡಿದಾಗ ತುಂಬಾ ಜಾಸ್ತಿ ಬುಕ್ಸ್ ಗಳನ್ನೆಲ್ಲ ಓದಕ್ ಶುರು ಮಾಡಿದೆ. ಮತ್ತೆ ನನ್ ಕಾಲೇಜ್ ಟೈಮ್ ಅಲ್ಲೆಲ್ಲ ಹಾಲಿಡೇಸ್ ಅಂತ ಬಂದಾಗ ತುಂಬಾ ಶಾಂತಿವನ, ಧರ್ಮಸ್ಥಳ ಆ ತರ ಎಲ್ಲ ಹೋಗಿ ನಾನು ಅಲ್ಲಿ ಕಲಿತಾ ಇದ್ದೆ. ಸೊ ಹಂಗಾಗಿ ಅದೆಲ್ಲ ಮೋಟಿವೇಟ್ ಆಗಿ ಆಯ್ತು. ವೆರಿ ನೈಸ್. ಓ, ನಿಮ್ದೇ ಫೋನ್? ವೆರಿ ನೈಸ್. ಸೊ ಎಷ್ಟು ತಿಂಗಳು ಕಂಪ್ಲೀಟ್ ಆಯ್ತಕ್ಕ ನೀವು ರೆಸ್ಟೋರೆಂಟ್ ಓಪನ್ ಮಾಡಿ ಇವಾಗ? ಕ್ಲೌಡ್ ಕಿಚನ್ ಅಲ್ಲಿ ಆಲ್ಮೋಸ್ಟ್ 2.5 years ಆಯ್ತು. ಓಕೆ. ಡೈನ್ ಇನ್ ಓಪನ್ ಮಾಡಿ 6 months ಆಯ್ತು. ಓಕೆ ಓಕೆ, ವೆರಿ ನೈಸ್. ಸೊ ಮುಂಚೆ ಬರೀ ಕ್ಲೌಡ್ ಕಿಚನ್ ಮಾತ್ರ ಇತ್ತು. ಸೊ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಅಂತ ಆ್ಯಪ್ಸಲ್ಲಿ ನೀವು ಫುಡ್ಡನ್ನು ನೆಫ್ಟಿಯಿಂದ ಆರ್ಡರ್ ಮಾಡ್ಬೋದಾಗಿತ್ತು. ಇವಾಗ ಡೈನ್ ಇನ್ ಕೂಡ ಆಪ್ಷನ್ ಇದೆ. ಸೊ ನೀವು ಡೈರೆಕ್ಟಾಗಿ ಅಲ್ಲೇ ಫ್ರೆಶ್ ಆಗಿ ನಿಮಗೆ ಏನು ಈ ಒಂದು ನೆಫ್ಟಿ ಕಿಚನಲ್ಲಿ ರೆಡಿ ಆಗ್ತಕ್ಕಂಥ ಡಿಶಸ್ ಏನಿದೆ ಅದನ್ನು ನೀವು ಅಲ್ಲೇ ಟ್ರೈ ಮಾಡ್ಬೋದು. ಸೊ ತಪ್ಪದೆ ಮಿಸ್ ಮಾಡದೆ ನೆಫ್ಟಿ ಕಿಚನ್ಸನ್ನು ಟ್ರೈ ಮಾಡಿ. ವಿಜಯನಗರ 3ನೇ ಹಂತ, ವಿಜಯಶ್ರೀಪುರ ಸರ್ಕಲ್, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೇಲ್ಗಡೆ. ನೀವು ವಿಜಯಶ್ರೀಪುರ ಸರ್ಕಲಲ್ಲಿ ನಿಂತ್ಕೊಂಡ್ರೆ ಸಾಕು, ಅಲ್ಲೇ ನಿಮಗೆ ಕಾಣಿಸ್ಬಿಡುತ್ತೆ ನೆಫ್ಟಿ ಕಿಚನ್. ಗ್ರೀನ್ ಕಲರ್ ಏನು ಕಾಣಿಸುತ್ತೆ, ಗ್ರೀನ್ ಬೋರ್ಡು, ಅದೇ ನೆಫ್ಟಿ ಕಿಚನ್ಸ್. ಇವಾಗ ಕಾನ್ಸರ್ವೇಷನ್, ನಮ್ಮ ಒಂದು ಕಾನ್ಸರ್ವೇಷನ್ ಪ್ರಾಜೆಕ್ಟ್ ಆಗಿರ್ಬೋದು, ಎಲ್ಲವುದು ಹೆಲ್ತಿ, ಆರ್ಗ್ಯಾನಿಕ್, ವೈಲ್ಡ್ ಲೈಫ್ ಅಥವಾ ಕಾನ್ಸರ್ವೇಷನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಗ್ರೀನು, ಹೆಲ್ತನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರೋದು ಗ್ರೀನು. ಸೊ ನಾವು ಹೇಗೆ ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಎನ್ಕರೇಜ್ ಮಾಡ್ತಾ ಇದ್ದೀವಿ, ಹಾಗೆ ಹೆಲ್ತಿ ಫುಡ್ಡನ್ನು ಕೂಡ ನಾವು ಎನ್ಕರೇಜ್ ಮಾಡೋಣ ಅಂತ ಹೇಳ್ಕೊಳ್ತಾ, ಮುಂದೆ ನಾವು ರೆಸ್ಕ್ಯೂ ಲೊಕೇಶನ್ಗೆ ತಲುಪಿದ ನಂತರ ನಾವು ಮಿಕ್ಕಿದ ಮಾತನ್ನು ಮುಂದುವರಿಸ್ತೀವಿ. ಅಲ್ಲಿ ತನಕ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ. ವೇಟ್ ಮಾಡಿ ಒಂದು ಸ್ವಲ್ಪ ಟೈಮು, ತಕ್ಷಣ ತಲುಪ್ತೀವಿ. ತಲುಪಿದ ತಕ್ಷಣ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ ಗುರುಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಪರವಾಗಿಲ್ಲ. ದೊಡ್ಡದಾ? ದೊಡ್ಡದೆ ಅಂತ ಅನ್ಕೊಂತೀನಿ ಸರ್. ಅನ್ಕೊಂತೀರಾ? ಓಕೆ. ಇಲ್ಲಿ ಕುಂತಿದ್ದೆ, ಹಾಂ, ಇದ್ರ ಒಳಗಡೆನೇ ಇತ್ತು. ಓಕೆ.
ಕೆಳಗಡೆ ಬರಕ್ಕೆ ಟ್ರೈ ಮಾಡ್ತಿತ್ತು. ಓಕೆ, ನೋಡಿ ಮತ್ತೆ ಒಳಗಡೆ ಹೋಯ್ತು. ನಿಮ್ಮ ನೋಡಿ ಎದುರ್ಕೊಂಡ್ಬಿಡ್ತು. ನಾವು ಬಾಕ್ಸ್ ಡಬ್ಬ ತರಿಸಿ ನಾವು ಇವಾಗ ಬಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಅರವಿಂದ್ ಕೆ ಪಿ ಅವ್ರ ಬರ್ಡೇ ಗಿಫ್ಟ್ ಮಾಡಿದ್ದು. ಅದೇ ಥರ ಇನ್ನೂ ಸುಮಾರು ಬಾಕ್ಸ್ಗಳಿದೆ. ಆ ಕಡೆ ಎಲ್ಲ ಹೋಗಿಲ್ಲ ಅಲ್ವಾ? ಇಲ್ಲ, ಆ ಕಡೆ ಇಲ್ಲ. ಮೊನ್ನೆ ನಾಗರಾವ್ ಕೇಳ್ಕೊಂಡು ನನ್ನ ಮನೆಯಿಂದ ಬಂದಿದ್ದಾನೆ. ಇಲ್ಲಿ ನೆನ್ನೆ ಇಲ್ಲಿ ಪಕ್ಕದ ಫ್ಯಾಕ್ಟ್ರಿಲಿ ಒಂದು ಬಂದಿದೆ ಅಣ್ಣ. ಹಾಂ, ತಿಳ್ಕೊಳ್ಳಿ. ಹಾಂ, ಓಕೆ, ಸೂಪರ್. ಇದೆಲ್ಲ ಏನು ಮಾಡ್ತೀರಣ್ಣ? ಬರ್ನ್ ಮಾಡಿಬಿಡ್ತೀರಾ? ಬರ್ನ್ ಮಾಡಿಬಿಡ್ತೀರಾ ಇದು? ಇಲ್ಲಿ ಇಲ್ಲಿದೆ ನಾಗರಾವು. ನಾಗರಾವ್. ಒಂದು ನಿಮಿಷ, ಅಲ್ಲೇ ಇರಲಿ, ಎಲ್ಲ ಅಲ್ಲೇ ಇರಲಿ. ಸುಮ್ಮನಿರಮ್ಮ. ಅಲ್ಲಾಡಬೇಡಿ ಯಾರೂ. ಸುಮ್ಮನಿರಮ್ಮ, ಸುಮ್ಮನಿರು ಕಂದ. ಇಲ್ಲ ಇಲ್ಲ, ಅದು ಹಾವಲ್ಲ, ಇಲಿ ಅದು. ಕೊಡಿ, ಹುಕ್ ಕೊಡಿ. ಇರಿ ಇರಿ, ಡಬ್ಬದ ಹತ್ರ ನಾನೇ ತೊಗೊಂಡೋಗ್ತೀನಿ ರೀ. ಇದು ಕೂರ್ತಾನೆ ಇಲ್ಲ ಉಕ್ಕ ಮೇಲೆ. ಸುಮ್ಮನಿರೋ, ತುಂಬ ಆ್ಯಕ್ಟಿವ್ ಆಗಿದೆ. ಅದ್ಯಾರು ಮುಚ್ಚಿದೆ ಅದನ್ನು? ಹಾಂ, ಸಾಕು. ಅಷ್ಟೇ, ಕ್ಲೋಸ್. ಎತ್ಕೊಂಡು ಹೋಗ್ತಾ ಇರೋದೇ. ಇನ್ನೂ ನೋಡ್ತೀರಾ ಅಂದರೆ ಇಲ್ಲಿದೆ ನೋಡಿ. ಹಾಂ, ಯೂಟ್ಯೂಬರು. ಸೂರ್ಯ ಕೀರ್ತಿ ಅಂತ ಹೆಸರು. ಹಾಂ, ಮಾಮೂಲಿ ನಾಗರಾವಣ. ಸಮಾಧಾನನಾ? ನಾನು ಅದಕ್ಕೆ ಫಸ್ಟು ಇಲ್ಲಿಂದ ಹರ್ಕೊಂಡು ಅಲ್ಲಿಗೆ ಹೋಗಿರ್ಬೋದಾ ಅಣ್ಣ. ಸೂರ್ಯ ಕೀರ್ತಿ, SURYAKEERTHI. ಸೂರ್ಯ ಕೀರ್ತಿ ಇದೆ. ಹಾಂ, ಹೇಳಿ. ನಾನು ತುಂಬ ಟೈಮ್ ಆಯ್ತು ನನ್ನ ಚಾನಲ್ ನೋಡಿ. ಪರವಾಗಿಲ್ಲ, ತೊಳಿ ಅಣ್ಣ. 2 ವಾರದಿಂದ ಹಿಡಿದ್ರಲ್ಲ ನಮ್ಮ ಮನೆ ಹತ್ರ ಇಷ್ಟ ಆಯ್ತಾ ಕೇಬ್ಲಾಕಲ್ಲಿ. ರಾತ್ರಿ ಬಂದು ರೆಸ್ಕ್ಯೂ ಮಾಡಿದ್ದು ಖಾಲಿ ಸೈಟಲ್ಲಿ. ಜನಗಳೆಲ್ಲ ಪ್ಲಾಸ್ಟಿಕ್ ಕವರ್ ಎಸೆಯೋದು, ಕಲ್ಲು ಹೊಡಿಯೋದು. ಹಾಂ, ಇಷ್ಟ ಆಯ್ತಾ? ಇಲ್ಲ ಇಲ್ಲ, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡ. ಅಣ್ಣ, ಹ್ಯಾಂಡ್ ವಾಶ್ ಅಲ್ಲಿ ಮಾಡ್ಬೋದು. ನಾವಿವಾಗ ಮೈಸೂರಿನ JP ನಗರಕ್ಕೆ ಹೊರಟಿದ್ದೀವಿ. ಒಂದು ಹಾವಿನ ಸಂರಕ್ಷಣೆಯ ಕರೆಗೆ. ಬೇಸಿಗೆ ಶುರು ಆಗ್ತಾ ಇದೆ. ಹಾವುಗಳಿಗೆ ಒಂದು ಕಡೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಓಡಾಡ್ತಾ ಇದ್ದಾವೆ, ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದಾವೆ ಜನಗಳ ಮನೆಗಳಿಗೆ, ಜನಗಳ ಮನೆ ಒಳಗೆ.
ಅಥವಾ ಮನೆಯ ಸುತ್ತಮುತ್ತ ಓಡಾಡ್ತಾ ಇದೆ. ಅದರಿಂದ ಜನಗಳು ಗಾಬರಿ ಆಗ್ತಾ ಇದ್ದಾರೆ, ಭಯ ಬೀಳ್ತಾ ಇದ್ದಾರೆ, ನಮ್ಗೆ ಏನಾರು ಕಚ್ಚಿಬಿಟ್ರೆ ಏನಾರು ಆಗ್ಬಿಟ್ರೆ ಅಂತ. ಸೊ ಇಂಥ ಒಂದು ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಆನಿಮಲ್ ರೆಸ್ಕ್ಯೂ ಪ್ಯಾಟ್ರೋಲ್ ಮತ್ತು ರೆಸ್ಕ್ಯೂ ರೇಂಜರ್ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ಹಾವು ಯಾವ ಒಂದು ಸ್ಥಳದಲ್ಲಿದೆ ಅಂತ ನೋಡೋಣ, ಯಾವ ರೀತಿ ಜನಗಳಿಗೆ ತೊಂದರೆ ಆಗ್ಬೋದು ಅಂತ ನೋಡೋಣ, ಜೊತೆಗೆ ಹಾವನ್ನು ಕೂಡ ಹೇಗೆ ಸುರಕ್ಷಿತವಾಗಿ ರೆಸ್ಕ್ಯೂ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಭಾರಿ ಗಾತ್ರದ ಒಂದು ನಾಗರ ಹಾವು ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಈ ಸೀಸನಲ್ಲಿ ಏನಕ್ಕೆ ನಮ್ಗೆ ಇಷ್ಟು ದೊಡ್ಡ ದೊಡ್ಡ ಕೋಬ್ರಗಳು ಸಿಗ್ತಾ ಇದೆ ಅಂತಂದರೆ ಇದು ಮೇಟಿಂಗ್ ಸೀಸನ್ ಅಂತ ಹೇಳ್ತೀವಿ. ಸೊ ಈ ಒಂದು ಸೀಸನಲ್ಲಿ ಮಾತ್ರ 2 ಹಾವುಗಳು ಜೊತೆ ಆಗೋದು, ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣು. ಎಷ್ಟೋ ಜನ ಅಂದ್ಕೊಳ್ತಾರೆ ಕೆರೆ ಹಾವು ನಾಗರ ಹಾವು ಒಟ್ಟಿಗೆ ಆಡ್ತಾ ಇರುತ್ತೆ ಅದು ಇದು ಅಂತ. ಅದೆಲ್ಲ ಸುಳ್ಳು. ಕೆರೆ ಹಾವಲ್ಲೇ ಗಂಡು ಹೆಣ್ಣಿರುತ್ತೆ, ನಾಗರ ಹಾವಲ್ಲೇ ಗಂಡು ಹೆಣ್ಣು ಜಾತಿ ಹಾವುಗಳು ಇರುತ್ತೆ. ಸೊ ಅದರದೇ ಜಾತಿಯಲ್ಲಿ ಗಂಡು ಹೆಣ್ಣು ಆ ಥರ ಇರುತ್ತೆ. ಸೊ ಮಿಲನ ಆಗ್ತಾ ಇರುತ್ತೆ. ಫೀಮೇಲನ್ನು ಫಾಲೋ ಮಾಡಿಕೊಂಡು ಹಲವಾರು ಮೇಲ್ಗಳು ಹೋಗ್ತಾ ಇರುತ್ತೆ. ಸೊ ಫೀಮೇಲ್ ಯಾವ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ ಅಂಥ ಒಂದು ಜಾಗಕ್ಕೆ ಮೇಲ್ಸು ಹುಡುಕೊಂಡು ಆ ಒಂದು ಫೀಮೇಲ್ ಫೆರೋಮೋನ್, ಅಂದರೆ ಆ ಒಂದು ಫೀಮೇಲ್ ಸೆಂಟ್ ಅಥವಾ ಕೆಮಿಕಲ್ ಮಸ್ಕನ್ನು ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತವೆ. ಸೊ ಮನುಷ್ಯರಿಗೆ ವರ್ಷವಿಡೀ ಮೇಟಿಂಗ್ ಸೀಸನ್ ಇರುತ್ತೆ, ಲೈಫ್ ಟೈಮ್ ಪೂರ್ತಿ ಮೇಟಿಂಗ್ ಸೀಸನ್ ಇರುತ್ತೆ. ಆದರೆ ಹಾವುಗಳಿಗೆ ಆ ಒಂದು ಕೆಮಿಕಲ್ ಕಾಂಪೌಂಡ್ ಏನೋ ಒಂದು ಬಾಡಿಯಲ್ಲಿ ಆ ಒಂದು ಹಾರ್ಮೋನ್ ಶುರು ಆಗುತ್ತೆ, ಚೇಂಜಸ್ ಆಗುತ್ತೆ, ಆವಾಗ ಮಾತ್ರ ಅದು ಮೇಟಿಂಗ್ಗೆ ರೆಡಿ ಆಗಿದೆ ಅಂತ ಸಿಗ್ನಲ್ ಕೊಡುತ್ತೆ. ಸೊ ಈ ರೀತಿ ಹಾವುಗಳಲ್ಲಿ ವರ್ಷಕ್ಕೆ 1 ಸಲ ಅಥವಾ ಮ್ಯಾಕ್ಸಿಮಮ್ ವರ್ಷಕ್ಕೆ 2 ಸಲ, ಕೆಲವೊಂದು ಸಲ 3 ಸಲಿನೂ ನಮಗೆ ಮರಿಗಳು ಸಿಕ್ಕಿರೋದಿದೆ. ಸೊ ಹೇಳೋದಕ್ಕಾಗಲ್ಲ, ಒಂದೊಂದು ಸ್ನೇಕ್ದು ಬಯೋಲಾಜಿಕಲ್ ಸ್ಟ್ರಕ್ಚರ್ ಬೇರೆ ಬೇರೆ ಥರ ಇರುತ್ತೆ. ಸೊ ಅದ್ರ ಬಾಡಿ ಬೇರೆ ಥರ ಡೆವಲಪ್ ಆಗಿರುತ್ತೆ. ಸೊ ನಮ್ಮಲ್ಲೇ ಮನುಷ್ಯರಲ್ಲೇ ಒಬ್ಬರಿಂದ ಇನ್ನೊಬ್ಬರಿಗೆ ಅಷ್ಟು ವ್ಯತ್ಯಾಸ ಇರಬೇಕಾದ್ರೆ ಆರೋಗ್ಯದಲ್ಲಿ ಹಾವುಗಳಲ್ಲೂ ಕೂಡ ಅದರ ಬಾಡಿ ಟು ಬಾಡಿ ವೇರಿಯೇಷನ್ ಇರುತ್ತೆ, ಕೆಮಿಕಲ್ ವೇರಿಯೇಷನ್ ಇರುತ್ತೆ. ಸೊ ಹೇಳೋದಕ್ಕಾಗಲ್ಲ. ಸರಿ, ಇವಾಗ ಹಂಗಾರೆ JP ನಗರಕ್ಕೆ ಹೋಗೋಣ. ಕಂಟಿನ್ಯೂ ಮಾಡ್ತೀನಿ. ರೆಸ್ಕ್ಯೂ ಲೊಕೇಶನ್ಗೆ ತಲುಪಿದ ನಂತರ ಅಲ್ಲಿ ತನಕ ವೀಕ್ಷಕರಿಗೆ ನಮಸ್ಕಾರ, ಕೊಲ್ಲಬೇಡಿ, ಕರೆ ಮಾಡಿ, ಹಾಗೂ ನನ್ನ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ಹಾಂ, ದೊಡ್ಡ ಬಾಕ್ಸ್ ತಗೊಂಡ್ಬಿಡೋಣ. ಯಾವ್ದ್ರೊಳಗಿದೆ ಅಣ್ಣ? ಇದ್ರೊಳಗಡೆ ಇದೆಯಾ ಅಣ್ಣ? ಗಾಡಿ ಒಂಚೂರು ಮುಂದಕ್ಕೆ ಹಾಕೊಂಬಿಡಿ. ಕೈ ಹಾಕ್ಬೇಡಿ, ಹಾರಲ್ಲಿ ಹೇಳ್ಕೊಬೋದು ಅಣ್ಣ. ಕೈ ಹಾಕ್ಬೇಡಿ, ದಯವಿಟ್ಟು ಕೈ ಹಾಕ್ಬೇಡಿ. ಅದಲ್ಲೇ ತಲೆ ಹಾಕೊಂಡು ಕಾಯ್ತಾ ಇರುತ್ತೆ. ಏನಾರು ಮೂಮೆಂಟ್ ಆದರೆ ರಪ್ಪ ಅಂತ ಹಿಡಿದು ಬಿಡುತ್ತೆ. ಏನು ಮಾಡ್ತೀರಾ? ಈ ಸೈಜ್ ಕಲ್ಲಿ ಎತ್ಕೊಳ್ಳಿ, ನಾನು ಸೈಟಲ್ಲಿ ಇರ್ತೀನಿ. ಇಲ್ಲಿ ಆಚೆ ಬಂದ್ರೆ ಹೇಳಿ. ಇಲ್ಲೇನಾರು ಹೋದರೆ ಬೇರೆ ಕಡೆ ಬಿಲಕ್ಕೆ ನುಗ್ಬಿಡುತ್ತೆ ಇಲ್ವಾ? ಕಾಡಿಗೆ ಬಿಟ್ಬಿಡ್ತೀವಿ. ಇಲ್ಲ ನಿಮ್ಮನೆಗೆ ಬಿಡಬೇಕು ಅಂದ್ರೆ ಹೇಳಿ, ಎಲ್ಲ ಬಿಟ್ಬಿಟ್ಟು ಹೋಗ್ತೀನಿ. ಅಲ್ಲಿ ನಮ್ಮನೆ ಹತ್ರ ಇರೋದು. ಹಾಂ ಹಾಂ. ಓ, ಕಲ್ಲು ಬಿದ್ದುಬಿಟ್ಟಿದೆ ಅಣ್ಣ ಅದ್ರ ಮೇಲೆ. ಇವರು ದೊಣ್ಣೆ ತೂ ಯಾಕೆ ಹೊಡಿಯಕ್ಕೆ ಬರಲ್ಲ ಅಂದ್ಬಿಟ್ಟು ಹಂಗೆ ಮಾಡಿ. ಏ ಅಣ್ಣ, ಹಿಂಗೆ ಮಾಡಿದ್ರೆ ಮುಗೀತು ಕತೆ. ಟಚ್ ಮಾಡಿದ್ರೆ ಹೋಯ್ತು. ಒಬ್ರು ಸ್ವಾಮಿ ಅಂತ ಕಚ್ಲಿಲ್ವಾ? ಇಲ್ಲ ಇಲ್ಲ, ಇವ್ರು ಎಣ್ಣೆ ಹೊಡ್ಕೊಬಂದು ಹಿಡಿತಾರಾ? ಹಾಂ, ಸದ್ಯದಲ್ಲೇ ಪೋಸ್ಟರ್ ರೆಡಿ ಮಾಡಿಸಿ. ಅದು ರಾಂಗ್ ಪ್ರಾಕ್ಟೀಸ್ ಗುರು. ತಲೆನೇ ಡೇಂಜರು. ತಲೆ ಹಿಡಿಯೋಕೆ ಹೋಗಿ ಯಾವಾಗಲೂ ಏನು ಮಾಡಿದ್ರು ಫಸ್ಟ್ ತಲೆಗೆ ಕೈ ಹಾಕೋದ್ರು. ಹಿಡಿದ್ರಾ? ಏನಾರ ಒಂಚೂರು ಹಿಂಗೆ ಹಿಡಿಯೋ ಅಷ್ಟ್ರಲ್ಲಿ ಕಡ್ಡಿ ಒಂಚೂರು ಗ್ರಿಪ್ ಬಿಡಿಸ್ಕೊಂಡು ಏನಾರ ಹಿಡಿದ್ರೆ ಶ್ರದ್ಧಾಂಜಲಿ ಗುರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ರಾಂಗ್ ಪ್ರಾಕ್ಟೀಸ್. ಅದು ಫಸ್ಟು ಏನಾಗಿರುತ್ತೆ, ಹಾವು ನೀವು ಅಮ್ಕಿ ಮಾಡಿದಾಗ ನೋವಲ್ಲಿರುತ್ತೆ, ಕೋಪದಲ್ಲಿರುತ್ತೆ. ಅದು ಚಾನ್ಸಿಗೆ ಕಾಯ್ತಾ ಇರುತ್ತೆ. ಒಂದು ಸಣ್ಣ ಚಾನ್ಸ್ ಸಿಕ್ತಾ ಹೋಯ್ತು. ಇನ್ನೊಂದು ಗೊತ್ತಾ ನಿಮಗೆ, ಅದರಲ್ಲಿ ಹಿಂಗೆ ಇರುತ್ತಲ್ವಾ, ಕೆಳಗಡೆ ಇಲ್ಲಿಂದ ಚುಚ್ಕೊಂಬಂದು ಹಿಡ್ದಿರ್ಬೇಕಾದ್ರೆ ಕಚ್ಚುತ್ತೆ ಗೊತ್ತಾ? ಹ್ಞೂ ಆಗಿದೆ. ಎಷ್ಟು ಜನಕ್ಕಾಗಿದೆ ಗೊತ್ತಾ? ಹಂಗೆ ಅವ್ರು ಏನೂ ಮಾಡಲ್ಲ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡಿರ್ತಾರೆ. ಅಲ್ಲೂ ಕೆಳಗಡೆ ಇಲ್ಲಿಂದ ಚುಚ್ಕೊಂಬಂದು ಇಲ್ಲಿ ಕಚ್ಚಿರುತ್ತೆ, ಬೆರಳಿಂಗ್ ಇಟ್ಕೊಂಡಿರೋ ಕಡೆ. ಅದರ ಗಂಟ್ಲಿಂದನೇ ಕೆಳಗಡೆಯಿಂದನೇ ಚುಚ್ಚುತ್ತೆ ಅಂತ. ಸೈಡಿಂದ ಹಾಕುತ್ತೆ. ಬಾಯಿ ಮುಚ್ಚಿರುತ್ತೆ ಅಂತ ಅನ್ಕೊಂಡಿರ್ತೀರ. ಇಲ್ಲಿ ಸೈಡಲ್ಲಿ ಹಿಂಗೆ ಅಲ್ಲಿ ಬಿಟ್ಕೊಂಡಿರುತ್ತೆ. ಇಲ್ಲಿ ಟಚ್ ಆಯಿತು ಅಂದರೆ ಹೋಯ್ತು, ವಿಷ ಹೋಯ್ತು. ಹಾಂ, ನೀವು ಹೇಳಂಗೆ ತಲೆ ಹಿಡಿಬಾರ್ದು, ಬಾಲ ಹಿಡಿಬೇಕು. ಬಾಲ ಅಲ್ಲ, ನೀಟಾಗಿ ಹಿಡಿಬೇಕು. ಅವಾಗ ತೊಂದರೆ ಆಗದೆ ಇರೋಂಗೆ, ನೋವಾಗದೆ ಇರೋಂಗೆ. ಇವಾಗ ನಾನು ನಿಮಗೆ ಬಂದು ಹಿಂಗಂದ್ರೆ ನೀವು ಚೆನ್ನಾಗಿರ್ತೀರಾ. ನಾನು ಹಿಂಗೆ ಹಿಡ್ಕೊಂಡು ಹಿಂಗಂದ್ರೆ ಏನು ಮಾಡ್ತೀರಾ? ಹಾಂ, ಕೋಪ ಬರಲ್ಲ ಮತ್ತೆ ಹಂಗೇನೆ.
ಸೊ ಈ ಒಂದು ಲೊಕೇಶನಲ್ಲಿ ನಮಗೆ ಹಾವು ಸಿಗಲಿಲ್ಲ. ಬಟ್ ಏನಂತಂದರೆ ಬೇರೆ ಒಂದಷ್ಟು ಜನ ಈ ಒಂದು ಹಾವನ್ನು ಹಿಡಿಯುವಂಥ ಒಂದು ಪ್ರಾಕ್ಟೀಸಲ್ಲಿ ಎಷ್ಟೋ ಜನ ಕಚ್ಚಿಸ್ಕೊಳ್ಳೋದಕ್ಕೆ ನಾವು ಈಗ ನೋಡಿದ ವಿಡಿಯೋನೇ ಉದಾಹರಣೆ. ಸೊ ಅಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕೋಲ್ನ ಹಾವಿನ ತಲೆ ಮೇಲೆ ಅಮ್ಕಿ ಇಟ್ಕೊಂಡು ಅದಕ್ಕೆ ಹಿಂಸೆ ಆಗೋ ಥರ ಹೆಡ್ಡನ್ನು ಪಿನ್ ಮಾಡಿ ಆ ಒಂದು ಹಾವನ್ನು ಹಿಡಿತಾ ಇದ್ದಾರೆ. ಅಬ್ಬಾ ಓಕೆ ಹಂಪ ಆರಿಸ್ಬಿಡುವೆ. ಓಕೆ ಹಿಡಿತಾ ಇದ್ದಾರೆ. ಸೊ ಅದನ್ನು ರೆಸ್ಕ್ಯೂ ಅಂತ ಕರೆಯೋದಕ್ಕಾಗಲ್ಲ. ಸೊ ಆ ಒಂದು ಲೊಕೇಶನಲ್ಲಿರೋ ಹಾವನ್ನು ತೆಗೆದು ಹಿಡಿದು ಎಲ್ಲೋ ಒಂದು ಕಡೆ ಅಲ್ಲೇ ಸುತ್ತಮುತ್ತ ಎಸೆಯೋದೋ ಮಾಡೋದೋ ಏನೋ ಒಂದು ಮಾಡೋದು ಆ ಥರ ಆಗ್ತಾಯಿದೆ. ಸೊ ರೆಸ್ಕ್ಯೂ ಅಂತಂದರೆ ಆ ಹಾವಿಗೆ ತೊಂದರೆ ಆಗದಂಗೆ, ಹಾವಿಗೆ ನೋವು ಆಗದಂಗೆ ನಾವು ಆ ಒಂದು ಹಾವನ್ನು ಏನು ರಕ್ಷಣೆ ಮಾಡ್ತೀವಿ ಅದನ್ನು ರೆಸ್ಕ್ಯೂ ಅಂತ ಕರಿತೀವಿ. ಸ್ನೇಹಿತರೆ ನಮಸ್ಕಾರ. ನಾವಿವಾಗ ಮೈಸೂರಿನ ಕುವೆಂಪು ನಗರಕ್ಕೆ ಒಂದು ಸ್ನೇಕ್ ರೆಸ್ಕ್ಯೂಗೆ ಅಂತ ಹೋಗ್ತಾ ಇದ್ದೀವಿ. ಈ ಒಂದು ಮೈಸೂರಿನ ಕುವೆಂಪು ನಗರದ ನವಿಲು ರಸ್ತೆ ಹತ್ತಿರ ನಮಗೆ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಮನೆಯ ಕಾಂಪೌಂಡ್ ಒಳಗಡೆ ಒಂದು ಹಾವು ಕಾಣಿಸಿದೆ, ಒಂದು 2 ಅಡಿ ಅಷ್ಟು ಉದ್ದ ಇರ್ಬೋದು ಅಂತ. ಆ ಒಂದು ಲೊಕೇಶನ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಮಿಕ್ಕಿದ ವಿಡಿಯೋನ ಅಲ್ಲಿಗೆ ತಲುಪಿದ ನಂತರ ಕಂಟಿನ್ಯೂ ಮಾಡ್ತೀನಿ. ವೀಕ್ಷಕರಿಗೆಲ್ಲರಿಗೂ ಈ ಒಂದು ವಿಡಿಯೋನ ನೋಡ್ತಾ ಇರೋದಕ್ಕೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ಅಲ್ಲಿಗೆ ತಲುಪಿದ ನಂತರ. ಅಲ್ಲೇ ಇದೆಯಾ? ಸೂಪರ್ ಬರಲ್ಲ. ಓ ಇದು ಹೆಬ್ಬಾವ್ ಮರಿ ಅಲ್ಲ? ಹೆಬ್ಬಾವ್ ಮರಿ. ಹೆಬ್ಬಾವ್ ಮರಿ. ಹೆಬ್ಬಾವ್ ಮರಿ ಅದು ಹೌದಾ? ಅಲ್ವಾ ಸರ್? ಗೊತ್ತಾಗ್ತಲ್ಲ? ಹೌದಾ ಹೆಬ್ಬಾವ್ ಮರಿನಾ? ನೀವು ಹೇಳಿ, ನನಗೆ ಗೊತ್ತಾಗ್ತದೆ. ನೀವೇ ಹೇಳ್ತಾ ಇದ್ರಲ್ಲ ಹೆಬ್ಬಾವ್ ಮರಿ ಅಂತ. ಕಲರ್ ಕಾಣಿಸ್ದಂಗೆ ಅನಿಸ್ತದೆ. ಹೌದಾ? ಅಲ್ವಾ? ಚಾನ್ಸ್. ಹೆಬ್ಬಾವ್ ಮರಿ ಅಲ್ಲ ಬ್ರದರ್, ಇದು ಎಲ್ಲರೂ ಯಾಕೆ ಅಷ್ಟು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಇಷ್ಟು ಸಿಂಪಲ್ ಆಗಿರೋದನ್ನ ಅನ್ನೋದನ್ನ ಗೊತ್ತಿಲ್ಲ. ಬರೋ ಇಲ್ಲಿ. ಹೈ ಜಂಪ್ ಮಾಡ್ತಾ ಇದ್ದಾನೆ. ಕಚ್ಚಬೇಡ ಸುಮ್ಮನಿರ. ಅಲ್ಲಿ ಜಂಪ್ ಮಾಡೋದು ನೋಡಿ. ಓ ಶಿಟ್. ಬಾರೋ ಇಲ್ಲಿ. ಕಚ್ಚುತ್ತೆ, ಸಕ್ಕದ ಕಚ್ಚುತ್ತೆ ಅಲ್ಲಿ. ಓಕೆ ಸಾಕು ಬಾ, ಸಾಕು ಬಾ, ಆರಾಮಾಗಿ ಕೂತ್ಕೋ. ಕಚ್ಚಬಾರ್ದು, ಸುಮ್ಮನಿರ್ಬೇಕಮ್ಮ, ಗಾಬರಿ ಆಗಬೇಡ. ಹೋಗೊಳಗೆ, ಒಳಗೆ ಹೋಗಮ್ಮ. ಹಠ ಮಾಡಬೇಡ ಆಯ್ತು, ಹಠ ಮಾಡಬಾರ್ದು. ಓಕೆ ಸೂಪರ್. ಇದನ್ನು ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ಸುಮಾರು ಜನ ಈ ಹಾವಿಗೆ ಪಟ್ಟೆ ಇರೋದ್ರಿಂದ ಕಟ್ಟು ಹಾವು, ಹೆಬ್ಬಾವು ಇನ್ನಿತರ ಹೆಸರುಗಳಲ್ಲಿ ಕರೀತಾರೆ. ಆದರೆ ಈ ಹಾವು ಹೆಬ್ಬಾವು ಅಲ್ಲ, ಕಟ್ಟು ಹಾವು ಅಲ್ಲ. ಈ ಹಾವು ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ಪಟ್ಟೆ ಇರೋದ್ರಿಂದ ಇದಕ್ಕೆ ಅದೊಂದು ಕಟ್ಟು ಹಾವು ಅನ್ನೋ ಒಂದು ಪಟ್ಟ ಬಂದಿದೆ. ಸುಮ್ಮನೆ ಅನಾವಶ್ಯಕವಾಗಿ ಏಟು ತಿಂದು ಸಾಯುತ್ತೆ. ವಿಷ ಇಲ್ಲದಿರ್ತಕ್ಕಂಥ ಹಾವಿದು. ಹೌದು, ಇರಲ್ಲ ಗುರುಗಳೇ. 46. ಓಕೆ, ನೀವು ಎಷ್ಟು ವರ್ಷದಿಂದ ಶ್ಯಾಮ್ ಅವ್ರನ್ನ ನೋಡ್ತಾ ಇದ್ದೀರಾ? ನಿಮ್ಗೆ ಎಷ್ಟು ವರ್ಷ ಇರಬೇಕು? ನನಗೆ ಅನ್ಸೋದು ನನಗೊಂದು 16-17, 16-17 ವರ್ಷ ಇದ್ದಾಗ. ಅಂದರೆ ನಿಮ್ಗೆ ಇವಾಗ 45? 46 ಅಂತಂದರೆ 30 ವರ್ಷದಿಂದ. ಓಕೆ, ವಾವ್. ಬನ್ನಿ ಮಠದಲ್ಲಿ ನೋಡಿದ್ದೆ. ಓಕೆ ಓಕೆ. ಅವಾಗ ಅವರು ಸ್ನೇಕ್ ರೆಸ್ಕ್ಯೂಗೆ ಬಂದಿದ್ರು.
ಓಕೆ, ವೆರಿ ನೈಸ್, ಸೂಪರ್, ವಂಡರ್ಫುಲ್. ನೀವೆಲ್ಲಿರೋದು? ಓಕೆ ಓಕೆ, ವಂಡರ್ಫುಲ್. ಓಕೆ, ನೀವು MK ಸ್ಟೋರ್ಸ್ ನಿಮ್ಮದೇನಾ? ಓಕೆ, ನನ್ನ ಹೆಸರು ಸೂರ್ಯಕೀರ್ತಿ ಅಂತ ಸರ್. ಸಂತೋಷ. ಸೊ ವೆರಿ ನೈಸ್. ಫೋನ್ ಮಾಡಿ ಏನೇ ಇದ್ರು, ಬರ್ತೀನಿ. ಥ್ಯಾಂಕ್ ಯು. ಮೈಸೂರಿನ ಕುವೆಂಪು ನಗರ ರೆಸ್ಕ್ಯೂನ ಮುಗಿಸ್ಕೊಂಡು ನಾವಿವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇದೆ ಇವತ್ತಿನ ಲಾಸ್ಟ್ ರೆಸ್ಕ್ಯೂ ಇರ್ಬೋದು. ಇನ್ನು ಮೋಸ್ಟ್ಲಿ ರೆಸ್ಕ್ಯೂಸ್ ಬಂದರೆ ಖಂಡಿತವಾಗ್ಲೂ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ, ರೆಸ್ಕ್ಯೂಸನ್ನು ತೋರಿಸ್ತಾ ಇರ್ತೀನಿ. ಆದರೆ ಈ ಒಂದು ರೆಸ್ಕ್ಯೂ ಕಾಲ್ ನನಗೆ ಬಂದಿದ್ದು ಏನಂತಂದರೆ, ಸರ್ ನಮ್ಮ ಮನೆಗೆ ಒಂದು ಹಾವು ಬಂದಿದೆ, ಫೋಟೋ ಕಳಿಸ್ತೀನಿ, ವಿಷ ಇಲ್ಲ ಅಂದರೆ ಇಲ್ಲೊಬ್ಬ ಹುಡುಗ ಹಿಡಿತೀನಿ ಅಂತ ಇದ್ದಾನೆ, ವಿಷ ಇಲ್ಲ ಅಂತಂದರೆ ಹೇಳಿ ಹಿಡಿಸ್ಬಿಡ್ತೀನಿ ಅಂತಂದರು. ದಯವಿಟ್ಟು ಆ ತಪ್ಪನ್ನು ಮಾತ್ರ ಮಾಡಬೇಡಿ. ಯಾಕೆ ಅಂತಂದರೆ ನಿಮ್ಗೇನಾರು ಆಗೋದು, ಯಾರೋ ಬಂದು ನಾನು ಹಿಡಿತೀನಿ ಅಂತ ಬಂದು ನೀವು ಮನೆಯವರು ರೆಸ್ಕ್ಯೂ ಮಾಡೋದಕ್ಕೆ ಅಂತ ಆಪರ್ಚುನಿಟಿ ಕೊಡೋದು, ಅವ್ರಿಗೇನೋ ಕಚ್ಬಿಡೋದು, ಏನೋ ಆಗ್ಬಿಡೋದು, ಕೊನೆಗೆ ಅವ್ರ ಫ್ಯಾಮಿಲಿ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ತಾರೆ. ಸೊ ಫಸ್ಟು ಪ್ರಾಪರ್ ಐಡೆಂಟಿಫಿಕೇಷನ್ ಇರಬೇಕು. ಅವರು ನಮ್ಮ ಹತ್ರ ಕೇಳಿಕೊಂಡು ನಾವು ಯಾವುದೋ ಬಿಸಿಯಲ್ಲಿ ಹಾಂ ಸರಿ ಆಯಿತು ಏನೋ ಒಂದು ಅಂದ್ಬಿಟ್ಟು ನಾವು ಒಂದು ರೆಸ್ಕ್ಯೂಲ್ ಇರ್ತೀವಿ, ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಆ ಥರ ಏನಾರು ಆಗೋದು ತಪ್ಪಾಗುತ್ತೆ. ದಯವಿಟ್ಟು ಆಥರೈಸ್ಡ್ ರೆಸ್ಕ್ಯೂಯರ್ಸ್ ಅಂತ ಯಾರಿರ್ತಾರೆ ನಿಮ್ಮ ನಗರದಲ್ಲಿ, ನಿಮ್ಮ ಭಾಗದಲ್ಲಿ, ಮೈಸೂರಲ್ಲಿ ನಾವು ಸುಮಾರು ಒಂದು 8ರಿಂದ 10 ಜನ ರೆಸ್ಕ್ಯೂಯರ್ಸ್ ಇದ್ದೀವಿ. ಸೊ ನೀವು ಕರೆ ಮಾಡಿದ ತಕ್ಷಣ ನಾವು ಬರ್ತೀವಿ, ರೆಸ್ಕ್ಯೂ ಮಾಡ್ತೀವಿ, ಎಜುಕೇಟ್ ಮಾಡ್ತೀವಿ, ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ನಾವೊಂದು ಪ್ರಾಪರ್ ಸಲಹೆಯನ್ನು ಕೊಟ್ಟು ನಾವು ಆ ಒಂದು ಹಾವನ್ನು ಸುರಕ್ಷಿತ ಜಾಗಕ್ಕೆ ರಿಲೀಸ್ ಮಾಡ್ತೀವಿ. ಇನ್ ಕೇಸ್ ನಾವೇನಾದರೂ ಹಾವುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಾವು ಎಜುಕೇಷನ್ ಅವೇರ್ನೆಸ್ ಕ್ಯಾಂಪ್ಸನ್ನು ಮಾಡ್ತೀವಿ, ವರ್ಕ್ಶಾಪನ್ನು ಮಾಡ್ತೀವಿ. ಅಲ್ಲಿ ಬಂದು ನೀವು ಹಾವುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೋದು. ಟು ನೋ ಮೋರ್ ಪ್ಲೀಸ್ ನನ್ನ ವೆಬ್ಸೈಟನ್ನು ನೀವು ಓದ್ಬೋದು, www.suryakirti.com ಅಂತಾನೆ ಇದೆ. ಸೊ ಅಲ್ಲಿಗೆ ಹೋಯಿತು ಅಂತಂದರೆ ನಿಮಗೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದ ಒಂದು ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಇದರಿಂದ ಈ ಒಂದು ಎಪಿಸೋಡನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಂತರ ಇದ್ದಂಗೆ ಒಂದು ಕರೆ ಬರ್ತಾ ಇದೆ.